ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ಕನ್ನು ಯಾವ ಥರ ಮಾಡ್ಕೋಬೇಕು ಗ್ರ್ಯಾಂಡಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕ್ರೋಶಾ ವರ್ಕಿಂದ ಇದೇ ಡಿಸೈನನ್ನು ನಾವು ಸ್ಲೀವ್ಸ್ಗೂ ಕೂಡ ಮಾಡ್ಕೋಬೋದು. ನಾನೀಗ ಬ್ಯಾಕ್ ನೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ. 11 ಆದರೂ ನಡೆಯುತ್ತೆ. 6 ಎಳೆ ದಾರನ ಈ ಥರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆ ಕುಚ್ಚಿಗೆ ತಗೋತೀವಲ್ಲ ಸಿಲ್ಕ್ ಥ್ರೆಡ್ಡು, 6 ಎಳೆ ದಾರ ಆ ಥರ ತಗೋಬೇಕು. ಇದಕ್ಕೆ ಒಂದು ಗಂಟಾಕಿ ಇಟ್ಕೊಳ್ಳೋಣ. ನೀವಿಲ್ಲಿ ಕಲರ್ ಯಾವ ಥರ ಚೂಸ್ ಮಾಡಬೇಕಂದ್ರೆ ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಯಾವ ಥರ ಇರುತ್ತೋ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆ, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ ನೋಡಿ, ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲನ್ನು ಚುಚ್ಚಿ ಸ್ವಲ್ಪ ಚುಚ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಾದಮೇಲೆ ಡಿಸೈನ್ ಸುಲಭವಾಗಿ ಮಾಡ್ಕೋಬೋದು. ಮೊದಲು ಈ ಥರ ನೀಡಲನ್ನು ಚುಚ್ಚಿ ದಾರನ ಮೇಲೆ ತಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಪೈಪಿಂಗ್ ಏನಾದರೂ ತೆಳುವಾಗಿದ್ದರೆ ಬೇಗನೆ ಬರುತ್ತೆ ಹಾಕೋದಕ್ಕೆ. ಲಾಕ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 5 ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಗಳನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟಾಗಿಟ್ಟು ನೀಡಲನ್ನು ಚುಚ್ಚಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೋತೀನಿ. ಓಕೆ ನೋಡಿ, 5 ಚೈನ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ. ಇಲ್ಲಿ ಯಾವುದೇ ರೀತಿಯ ನಮಗೆ ಥ್ರೆಡ್ ಕೂಡ ಕಾಣಿಸೋದಿಲ್ಲ. ಈ ಥರ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದು ಕೂಡ ಕಾಣಿಸೋದಿಲ್ಲ. ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಇವಾಗ ನಾನು 6 ಚೈನ್ಗಳನ್ನು ಹಾಕಿದ್ದೀನಿ. ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಸ್ವಲ್ಪ ಯು ಶೇಪಲ್ಲಿ ಬರಲಿ, ಜಾಸ್ತಿ ಬೇಡ, ಸ್ವಲ್ಪ. 6 ಚೈನ್ಗಳನ್ನು ಹಾಕಿ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡಿಕೊಂಡೆ. ಈಗ ಮತ್ತೆ 5 ಚೈನ್ ಹಾಕ್ತೀನಿ. ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ. 5 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ. ನೋಡಿ ಈ ಥರ 5 ಚೈನ್, 6 ಚೈನ್, 5 ಚೈನ್, ಮತ್ತೆ 5 ಚೈನ್ ಹಾಕಬೇಕು. ಇವಾಗ 5 ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ. ಸ್ಟಾರ್ಟಿಂಗ್ ಮಾತ್ರ 5 ಚೈನ್ 1 ಟೈಮ್ ಬರುತ್ತೆ. ಸ್ಟಾರ್ಟಿಂಗ್ ಆಗಿ ಎಂಡಲ್ಲಿ, ಮಿಡಲಲ್ಲಿ 5 ಚೈನ್ 2 ಟೈಮ್ಸ್ ಬರುತ್ತೆ. ಇವಾಗ ಮತ್ತೆ 6 ಚೈನ್ಗಳನ್ನು ಹಾಕ್ತೀನಿ. 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ, ಆವಾಗಲೇ ಮಾಡ್ಕೊಂಡಲ್ಲ 6 ಚೈನ್ ಸ್ವಲ್ಪ ಒಳಗಡೆಗೆ ಈ ಥರ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ. ಓಕೆ, ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 5 ಚೈನ್ ಹಾಕಬೇಕು. ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡಿ. ಇಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋದಕ್ಕೆ ಚುಚ್ಕೊಂಡಿದ್ದೀವಲ್ಲ ಆ ಥ್ರೆಡ್ ಕೂಡ ಕಾಣಿಸೋದಿಲ್ಲ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಆ ಥರ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ 6 ಚೈನ್ ಅಕ್ಕಪಕ್ಕ 5 ಚೈನ್ಸ್ ಬರಬೇಕು. ಈ ಥರ ಪೂರ್ತಿಯಾಗಿ ಮಾಡ್ಕೊಳ್ಳಿ. ಓಕೆ ನೋಡಿ, ನಾನು ಎಂಡ್ವರೆಗೂ ಮಾಡಿದ ಮೇಲೆ ತೋರಿಸ್ತಿದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಓಕೆ ನೋಡಿ, ಇದು ಬೇಸ್ ಲೈನ್. ಇವಾಗ ಇದಕ್ಕೆ ಮೊದಲು ಈ ಥರ ಚೈನ್ಗಳನ್ನು ಹಾಕಬೇಕು. ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. 6 ಚೈನ್ ಆದಮೇಲೆ 5 ಚೈನ್ ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ. ಇವಾಗ ಇದನ್ನು ಟರ್ನ್ ಮಾಡ್ಕೋಬೇಕು. ಉಲ್ಟಾ ಕಡೆಯಿಂದ ನಾವಿವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಈ ಥರ ಬ್ಲೌಸನ್ನು ಉಲ್ಟಾ ಕಡೆ ತಿರುಗಿಸಿಟ್ಕೊಳ್ಳಿ. ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಸೇಮ್ ಪ್ಲೇಸ್ಗೆ ಮತ್ತೊಂದು ಸಿಂಗಲ್ ಕ್ರೋಶ ಅಥವಾ ಲಾಕ್, ಎರಡು ಒಂದೇ. ಇಲ್ಲಿಂದ ಇವಾಗ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ 6 ಚೈನ್ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಬೇಕು. ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಕಂಬ ಆಯಿತು. ಮತ್ತೆ ಒಂದು ಡಬಲ್ ಕ್ರೋಶ ಕಂಬ. ಈ 6 ಚೈನ್ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು. ಇನ್ನೂ ಅಗಲ ಜಾಸ್ತಿ ಬೇಕಂದರೆ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು. ಓಕೆ, ಈ ಥರ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು. ಈ ಗ್ಯಾಪು ಫಿಲ್ ಆಗೋವರೆಗೂ ಎಷ್ಟು ಇಡಿಸುತ್ತೋ ಅಷ್ಟು ಕಂಬಗಳನ್ನು ಮಾಡ್ಕೊಳ್ಳಿ. ಒಂದಕ್ಕೆ ಎಷ್ಟು ಮಾಡಿರ್ತೀವೋ ಅದು ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನಾವು ಮಾಡಿಕೊಂಡ್ರೆ ಎಲ್ಲ ಆರ್ಚ್ಗಳು ಸೇಮ್ ಆಗಿ ಬರುತ್ತೆ. ಓಕೆ ನೋಡಿ, ನಾನೀಗ ಕಂಪ್ಲೀಟ್ ಮಾಡ್ಕೋತೀನಿ. ಓಕೆ ನೋಡಿ, ನಾನು ಈ 6 ಚೈನ್ ಗ್ಯಾಪ್ ಒಳಗಡೆಗೆ 12 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ 5 ಚೈನ್ ಇದೆಯಲ್ಲ ಅದರ ಒಳಗಡೆಗೆ ಲಾಕ್ ಮಾಡಿಕೊಂಡೆ. ಮತ್ತೆ ಒಂದು ಲಾಕ್ ಮಾಡ್ಕೋತೀನಿ ಸೇಮ್ ಪ್ಲೇಸ್ಗೆ.
ಅದಾದಮೇಲೆ ನೆಕ್ಸ್ಟ್ ಲಾಕ್ ಇರುತ್ತಲ್ಲ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ. ಓಕೆ, ಮತ್ತೆ ನೆಕ್ಸ್ಟ್ 5 ಚೈನ್ ಇದೆ, ಅಲ್ಲೂ ಕೂಡ ಅದರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಸಿಂಗಲ್ ಕ್ರೋಶ. 5 ಚೈನ್ ಗ್ಯಾಪ್ ಒಳಗಡೆ 2 ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶ ಕಂಬ. ಇಲ್ಲೂ ಕೂಡ ಸೇಮ್ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಫಸ್ಟ್ 12 ಕಂಬ ಮಾಡ್ಕೊಂಡಿರೋದ್ರಿಂದ ಇಲ್ಲೂ ಕೂಡ ನಾನು 12 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ. ಈ ಥರ ಮಾಡ್ಕೋಬೇಕು. ನೋಡಿ, ಇಲ್ಲೂ ಕೂಡ 12 ಕಂಬ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಬರಬೇಕು ಎಲ್ಲ ಕಂಬಗಳು. ಇದನ್ನು ನೆಕ್ಸ್ಟ್ 5 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು ಸಿಂಗಲ್ ಕ್ರೋಶ. ಇಲ್ಲಿ ಕರೆಕ್ಟಾಗಿ ಬಂದರೆ ಹಾಕ್ಕೊಳ್ಳಿ, ಬೇಕಿದ್ದರೆ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೋದು 5 ಚೈನ್ ಲಾಕ್ ಮೇಲೆ. ಈಗ ಮತ್ತೆ ನೆಕ್ಸ್ಟ್ ಇಲ್ಲೂ ಕೂಡ 2 ಸಲ ಸಿಂಗಲ್ ಕ್ರೋಶ ತಗೋಬೇಕು. ಅದಾದಮೇಲೆ ಇಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ 6 ಚೈನ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಈ ಥರ ಪೂರ್ತಿಯಾಗಿ ಅದು ಬ್ಯಾಕ್ ನೆಕ್ ಕಂಪ್ಲೀಟ್ ಆಗೋವರೆಗೂ ಮಾಡ್ತಾ ಬನ್ನಿ. ಇಲ್ಲೂ ಕೂಡ 12 ಕಂಬನ ಮಾಡ್ಕೋತೀನಿ. ಇದೇ ಥರ ಪೂರ್ತಿಯಾಗಿ ಮಾಡಿದ ಮೇಲೆ ತೋರಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಕಂಬಗಳನ್ನು. ಎಲ್ಲ 6 ಚೈನ್ ಗ್ಯಾಪಲ್ಲೂ ನಾನು 12 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ 12 ಕಂಬ ಮಾಡಿಕೊಂಡು 5 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿದ್ದೀನಿ. ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಡೈರೆಕ್ಟಾಗಿ ಒಂದು ಬ್ಲೌಸ್ಗೆ ಲಾಕ್ ಮಾಡ್ಕೋತಿದ್ದೀನಿ ನಾನು ಈ ಥರ. ಅದಾದಮೇಲೆ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು. ನೋಡಿ, ಇದನ್ನು ನಾನು ಉಲ್ಟಾ ಕಡೆಯಿಂದ ಡಿಸೈನನ್ನು ಮಾಡ್ಕೊಂಡಿದ್ದೀನಿ ಈ ಆರ್ಚ್. ನೆಕ್ಸ್ಟ್ ಸ್ಟೆಪ್ಗೆ ನಾನು ಥ್ರೆಡ್ ಕಲರ್ ಚೇಂಜ್ ತೊಗೊಂಡಿದ್ದೀನಿ. ನೀವು ಸೀರೆಯಲ್ಲಿ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ಇದು ಕೂಡ 6 ಎಳೆ ದಾರನೇ ತೊಗೊಂಡಿದ್ದೀನಿ. ಇವಾಗ ನಾವು ಎಲ್ಲಿಂದ ಆರ್ಚ್ ಉಲ್ಟಾ ಕಡೆಯಿಂದ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಉಲ್ಟಾ ಕಡೆಯಿಂದ ಇದನ್ನು ಅಲ್ಲಿಂದನೇ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಡೈರೆಕ್ಟಾಗಿ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಈ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ಡಬಲ್ ಕ್ರೋಶ ಕಂಬದ ಮೇಲೆ, ಅಲ್ಲಿ ನೀಡಲ್ನ ಹಾಕಿ ದಾರ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು. ಇಲ್ಲಿಂದ 2 ಚೈನ್ ಹಾಕ್ಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ಒಂದು ಪಿಕಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಳ್ಳಿ. ಆರ್ಚ್ ಮೇಲೆ ಸೆಕೆಂಡ್ ಹೋಲ್ಗೆ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು. ಅದಾದಮೇಲೆ 2 ಚೈನ್ಸ್, 2 ಕಂಬಗಳ ಮಧ್ಯೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡಿಕೊಂಡಾಗ ಒಂದು ಪಿಕಟ್ ಆಗುತ್ತೆ. ಮತ್ತು ಸೇಮ್ ಮತ್ತೊಂದು ನೆಕ್ಸ್ಟ್ ಹೋಲ್ಗೆ, ಪ್ರತಿಯೊಂದು ಹೋಲ್ಗೂ ಕೂಡ ಕಂಬ ಬರುತ್ತೆ. ಎಲ್ಲೂ ಕೂಡ ಮಿಸ್ ಮಾಡಬೇಡಿ, ಕಂಬನ ಸ್ಕಿಪ್ ಮಾಡಬೇಡಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಈ ಥರ ನಾನು ಮೊದಲು 6 ಕಂಬಗಳನ್ನು ಮಾಡ್ಕೋತೀನಿ. ಓಕೆ, ನೋಡಿ 6 ಕಂಬ ಮತ್ತು ಪಿಕಟ್ಗಳನ್ನು ಮಾಡಿಕೊಂಡೆ. ಅದಾದಮೇಲೆ ಥ್ರೆಡನ್ನು ಮೇಲ್ ಮಾಡ್ಕೊಳ್ಳಿ. 3 mm ಇರುವಂತಹ ರೌಂಡ್ ಬೀಡನ್ನು ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ದು. ಈ ಬೀಡನ್ನು ನಾನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿದ ಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಳ್ಳಿ. ಸೇಮ್ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಅದೇ ಹೋಲ್ಗೆ ಡಬಲ್ ಕ್ರೋಶ ಕಂಬ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಯಾವುದೇ ಒಂದು ಹೋಲು, ಪ್ರತಿಯೊಂದು ಹೋಲ್ಗೂ ಕೂಡ ಕಂಬ ಬರುತ್ತೆ. 2 ಚೈನ್ ಹಾಕಿ ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಬೇಕು. ದಾರನ ತಂದು ಲಾಕ್ ಮಾಡ್ಕೋತೀನಿ. ಮತ್ತು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಳ್ಳಿ. ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬ. ಅದಾದಮೇಲೆ 2 ಚೈನ್ಸ್, 2 ಕಂಬಗಳ ಮಧ್ಯದಲ್ಲಿ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಪಿಕಾಟ್ ಬರುತ್ತೆ. ಈ ಥರ ಇಲ್ಲೂ ಕೂಡ ನಾನು 6 ಟೈಮ್ಸ್ ಮಾಡ್ತೀನಿ. ಬೀಡ್ ಹಾಕೋಕ್ಕೂ ಮೊದಲು 6 ಕಂಬ ಪಿಕಟ್ ಮಾಡ್ಕೊಂಡಿದ್ನಲ್ಲ, ಈಗ ಬೀಡ್ ಹಾಕಿದ ಮೇಲೂ ಕೂಡ 6 ಕಂಬ ಪಿಕಟ್. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡ್ನಲ್ಲ, ಫಸ್ಟ್ ಬೇಸ್ಲೈನ್ ಆದಮೇಲೆ ನೆಕ್ಸ್ಟ್ ಆರ್ಚ್ ಹಾಕುವಾಗ 12 ಕಂಬ ಮಾಡ್ಕೊಂಡಿದ್ನಲ್ಲ, ಇಲ್ಲೂ ಕೂಡ 12 ಕಂಬನೇ ಬರುತ್ತೆ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. 6 ಕಂಬ, ಅದಾದಮೇಲೆ ಬೀಡು ಮತ್ತು 6 ಕಂಬ. ಇದನ್ನು ಈ ಡೈರೆಕ್ಟಾಗಿ ಈ ಲಾಕ್ ಮೇಲೇ ಲಾಕ್ ತೊಗೋತೀನಿ. 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ. ಇಲ್ಲಿಂದ ಇವಾಗ ಬೇಕು ಅಂದರೆ ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ತೊಗೊಂಡು ಡೈರೆಕ್ಟಾಗಿ ಇಲ್ಲಿಂದಾನೇ ನಾವು ಕಂಬ ಸ್ಟಾರ್ಟ್ ಮಾಡ್ಕೋಬೋದು.
ಇಲ್ಲ ಒಂದು ಬೀಡ್ ಆ್ಯಡ್ ಮಾಡ್ತೀವಂದರೆ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬೀಡ್ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ. ಸಾರಿ, ಇದನ್ನು ಬಿಚ್ಕೋತಿದ್ದೀನಿ. ಬಿಚ್ಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗಿಲ್ಲಿ. ಚೆನ್ನಾಗಿ ಕಾಣಿಸುತ್ತೆ ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ಇಲ್ಲಿ ಒಂದು ಬೀಡನ್ನು ಹಾಕ್ತಿದ್ದೀನಿ, ಸೇಮ್ ಬೀಡು. ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಳ್ಳಿ. ಸೇಮ್ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳಿ. ಅದನ್ನು ಬೀಡೇನು ಲಾಕ್ ಮಾಡ್ಕೋಬೇಡಿ, ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಆರ್ಚ್ ಮೇಲೆ ಫಸ್ಟ್ ಹೋಲ್ ಇದೆಯಲ್ಲ ಅಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ಸ್. ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿಕೊಂಡಾಗ ಪಿಕಾಟ್ ಆಗುತ್ತೆ. ಮತ್ತು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬ. ಅದಾದಮೇಲೆ 2 ಚೈನ್ಸ್. ನೆಕ್ಸ್ಟ್ 2 ಕಂಬಗಳ ಮಧ್ಯೆ ಲಾಕ್ ಮಾಡಿಕೊಂಡಾಗ ಪಿಕಾಟ್ ಆಗುತ್ತೆ. ಇಲ್ಲಿ ಮೊದಲು ಇವಾಗ 6 ಕಂಬ ಮಾಡ್ಕೋತೀನಿ. ಓಕೆ ನೋಡಿ, 6 ಕಂಬ ಮತ್ತು ಪಿಕಾಟ್ಗಳನ್ನು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬ. ಅದಾದಮೇಲೆ 2 ಚೈನ್ಸ್. 2 ಚೈನ್ ಹಾಕ್ಕೊಂಡು 2 ಕಂಬಗಳ ಮಧ್ಯದಲ್ಲಿ ಲಾಕ್. ಇಲ್ಲೂ ಕೂಡ ಈಗ ಬೀಡ್ ಹಾಕೋಕ್ಕೂ ಮೊದಲು 6 ಕಂಬ, ಬೀಡ್ ಹಾಕಿದ ಮೇಲೆ 6 ಕಂಬ. ಫಸ್ಟ್ ಒಂದು ಯಾವ ಥರ ಮಾಡ್ಕೋತೀವೋ ಅದು ಸೀರೆ ಇರ್ಬೋದು, ಬ್ಲೌಸ್ ಇರ್ಬೋದು, ಪೂರ್ತಿಯಾಗಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ಇದ್ದರೆ ಎಲ್ಲ ಆರ್ಚ್ಗಳು ಒಂದೇ ಸಮವಾಗಿ ಕಾಣಿಸುತ್ತೆ. ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ನೋಡಿ, ಕಂಪ್ಲೀಟ್ ಆಗಿದೆ ಇದು ಕೂಡ ಆರ್ಚು. ಇದು ಮಡಚಿ ಬೀಳುತ್ತೆ ಅನ್ನೋ ನಿಮಗೆ ಚಿಂತೆ ಬೇಡ. ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ. ಯಾಕಂದರೆ ಇದು ಮಡಚಿನೇ ಬೀಳುತ್ತೆ ಹಾಕುವಾಗ. ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ ನಾನು. ಇಲ್ಲಿ ಇವಾಗ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಸೇಮ್ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳಿ. ಸೇಮ್ ಪಾಯಿಂಟ್ಗೆ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ನೆಕ್ಸ್ಟ್ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ನೆಕ್ಸ್ಟ್ ಇವಾಗ ಎಲ್ಲ ಆರ್ಚ್ಗಳಿಗೂ ಈ ಥರ ಪಿಕಟ್ಗಳನ್ನು ಮಾಡ್ತಾ ಬನ್ನಿ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಈ ಡಿಸೈನನ್ನು ನಾನು ಉಲ್ಟಾ ಕಡೆಯಿಂದ ಮಾಡ್ಕೊಂಡಿದ್ದೀನಿ. ಆವಾಗಲೇ ಹೇಳಿದ್ದೀನಲ್ಲ, ಉಲ್ಟಾ ಕಡೆಯಿಂದ ಮಾಡ್ಕೊಂಡಿರೋದು. ಲಾಸ್ಟ್ವರೆಗೂ ಇದೇ ಥರ ನಾನು ಪ್ರತಿಯೊಂದು ಆರ್ಚ್ಗೂ ಕೂಡ 12 ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಮಿಡಲ್ನಲ್ಲಿ ಒಂದು ಬೀಡು, ಒಂದು ಆರ್ಚ್ ಆದಮೇಲೆ ಮತ್ತೆ ಇಲ್ಲೂ ಕೂಡ ಒಂದೊಂದು ಬೀಡು. ಈ ಥರ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದು ಬಿಚ್ಕೊಳ್ಳೋದಿಲ್ಲ. ನೋಡ್ತಾ ಇರ್ಬೋದು, ಎಲ್ಲ ಆರ್ಚ್ಗಳು ಈ ಥರ ಫೋಲ್ಡ್ ಆಗಿ ಕಾಣಿಸ್ತಾ ಇದೆಯಲ್ಲ, ಉಲ್ಟಾ ಕಡೆಯಿಂದ ನೋಡಿ ಈ ಥರ ಫೋಲ್ಡ್ ಆಗಿ ಬಂದಿದೆಯಲ್ಲ. ಇದನ್ನು ಏನು ಮಾಡಬೇಕಂತ ತೋರಿಸ್ತೀನಿ. ಯಾವುದೇ ರೀತಿಯ ಇಲ್ಲಿ ಇದು ಸೀದಾ ಕಡೆ ಇದು ಕೂಡ ಕಾಣಿಸೋದಿಲ್ಲ ನಮಗೆ. ಆ ಥರ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂತ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಇದನ್ನು ನಾವಿವಾಗ ಮೊದಲು ಗಮ್ ಹಚ್ಚಿ ಇದನ್ನು ಈ ಥರ ಬ್ಯಾಕ್ ಸೈಡಲ್ಲಿ ಇದನ್ನು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು. ಮೊದಲು ಇದನ್ನು ಮಾಡ್ಕೊಳ್ಳೋಣ. ಇದು ಸೀದಾ ಇವಾಗ ನಮಗೆ, ಯಾಕಂದರೆ ಉಲ್ಟಾ ಕಡೆಯಿಂದ ಹಾಕಿದ್ದೀನಲ್ಲ, ಇದು ಸೀದಾ. ನಾನೀಗ ಗಮ್ ಎಲ್ಲಿ ಹಚ್ತೀನಿ ಅಂದರೆ ಇಲ್ಲೇ ಹಚ್ತೀನಿ. ಬ್ಲೌಸು ಇದು ಸೀದಾ ಕಡೆ, ಇಲ್ಲಿಯೇ ನಾನು ಇವಾಗ ಗಮ್ಮನ್ನು ಹಚ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಚ್ಚಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಓಕೆ ನೋಡಿ, ಇಲ್ಲಿ ಯಾವುದೇ ರೀತಿಯ ಥ್ರೆಡ್ ಕಾಣಿಸ್ತಾ ಇಲ್ಲ. ಇನ್ನೊಂದಿದೆ, ಇದನ್ನು ಕೂಡ ಹಚ್ಕೊಂಡು ಬಿಡೋಣ. ಓಕೆ, ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಲಾಸ್ಟ್ ಯಾವ ಕಲರ್ ತಗೊಂಡಿರ್ತೀವೋ ಆರ್ಚ್ ಮಾಡ್ಕೊಳ್ಳುವಾಗ ಆ ಕಲರ್ ನಮಗೆ ಕಾಟನ್ ಥ್ರೆಡ್ ಬೇಕಾಗುತ್ತೆ. ಇವಾಗ ಸೇಮ್ ಕಲರ್ ತಗೊಂಡಿದ್ದೀನಿ. ಇದನ್ನು ನಾನು ಒಂದೆಳೆ ಪೋಣಿಸ್ಕೋತೀನಿ. ಈ ಥರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಡಬಲ್ ಮಾಡಿಕೊಂಡು ಇಟ್ಕೊಳ್ಳಿ. ಇದಕ್ಕೆ ಒಂದು ಗಂಟನ್ನು ಹಾಕ್ಕೊಳ್ಳಿ ಲಾಸ್ಟಲ್ಲಿ. ಓಕೆ, ಇವಾಗ ನೆಕ್ಸ್ಟ್ ನೋಡಿ,
ಇದು ಉಲ್ಟಾ ಕಡೆ ಡಿಸೈನು. ನಾನೀಗ ಉಲ್ಟಾ ಕಡೆಯಿಂದ ಹಾಕಿರೋದ್ರಿಂದ ಇದು ಸೀದಾ ಡಿಸೈನು. ಇವಾಗ ನಮಗೆ ಬ್ಯಾಕ್ ಸೈಡಲ್ಲಿ ಏನೂ ಕಾಣಿಸ್ಬಾರ್ದಲ್ಲ. ಇಲ್ಲಿ ನೋಡಿ ಯಾವ ಥರ ಮುದ್ದೆಯಾಗಿ ಬಂದಿದೆ, ಫೋಲ್ಡ್ ಆಗ್ತಿದೆ ಅಲ್ಲ ಡಿಸೈನ್. ಇದನ್ನ ಏನು ಮಾಡ್ಕೋಬೇಕಂದ್ರೆ ಈ ಥರ ಇಟ್ಕೋಬೇಕು. ಇವಾಗ ಕರೆಕ್ಟಾಗಿ ಎಲ್ಲಿ ಪೈಪಿಂಗ್ ಇದೆಯೋ ಅಲ್ಲಿ ಕರೆಕ್ಟಾಗಿ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಬ್ಯಾಕ್ ನೆಕ್ಕಿಗೆ ಕರೆಕ್ಟಾಗಿ ಬರಲಿ ಅದು ಫೋಲ್ಡು. ಈ ಥರ ಇಟ್ಕೊಂಡು ಈಗ ಈ ಕಾಟನ್ ಥ್ರೆಡ್ ಇದೆಯಲ್ಲ, ಇದನ್ನು ಬೇಕು ಅಂದರೆ ನೀವು ಮಿಡಲ್ನಲ್ಲಿ ಅಷ್ಟೇ ಸ್ಟಿಚ್ ಮಾಡ್ಕೊಳ್ಳಿ. ಬೇಡ ನಮಗಿದು ಎದ್ದೇಳುತ್ತೆ ಅಂದರೆ ಈ ಥರ ಉಲ್ಟಾ ಆಗುತ್ತೆ ಅಂದರೆ ಪೂರ್ತಿಯಾಗಿ ಕೂಡ ಮಾಡ್ಕೋಬೋದು. ನೋಡಿ ಒಂದು ತೋರಿಸ್ತೀನಿ, ಪೂರ್ತಿಯಾಗಿ ಕೂಡ ಮಾಡಿ ತೋರಿಸ್ತೀನಿ. ಈ ಥರ ತಗೊಂಡು ಬ್ಯಾಕ್ ಸೈಡಿಂದ ಸೇಮ್ ಥ್ರೆಡ್ ಇರೋದ್ರಿಂದ ನಮಗಿಲ್ಲಿ ಯಾವುದೇ ರೀತಿಯ ಥ್ರೆಡ್ ಕಾಣಿಸೋದಿಲ್ಲ. ಈಗ ಒಂದು ಸ್ಕಿಪ್ ಮಾಡಿ ನೆಕ್ಸ್ಟ್ ಪಿಕಾಟ್ಗೆ ಬರ್ತೀನಿ. ಪೂರ್ತಿಯಾಗಿ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಸ್ಟಿಚ್ ಮಾಡ್ತಾ ಬನ್ನಿ. ಕರೆಕ್ಟಾಗಿ ಇಟ್ಕೋಬೇಕು ಹಾಕುವಾಗ. ಈ ಥರ ಎಲ್ಲ ಆರ್ಚ್ಗೂ ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ಈ ಬೀಡ್ ಪಕ್ಕ ತರ್ತೀವಲ್ಲ, ಬೀಡ್ ಒಳಗಡೆಯಿಂದ ತಗೊಳ್ಳಿ ಈ ಥರ ನೀಡನ್ನು. ಈ ಥರ ತಗೊಂಡು ಅಲ್ಲೇ ಪಕ್ಕದಲ್ಲೇ ಕೆಳಗಡೆ ಚುಚ್ಕೊಳ್ಳಿ ನೀಡಲ್. ಮತ್ತೆ ನೆಕ್ಸ್ಟ್ ಒಂದೊಂದು ಸ್ಕಿಪ್ ಮಾಡಿ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಎಲ್ಲ ಕಂಬಗಳಿಗೂ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಬ್ಯಾಕ್ ಸೈಡಿಂದ ತರಬೇಕು. ತಂದು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲ ಆರ್ಚ್ಗಳು ಕೂಡ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ತಾ ಬನ್ನಿ. ಸೇಮ್ ಥ್ರೆಡ್ಡಿಂದ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಫೋಲ್ಡ್ ಮಾಡಿದ್ದೀವಿ ಅಂತ ಕೂಡ ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ. ಮತ್ತು ಈಗ ನೆಕ್ಸ್ಟ್ ಆರ್ಚ್ ಇದನ್ನು ಕೂಡ ಈ ಥರ ಫೋಲ್ಡ್ ಮಾಡ್ಕೋತೀನಿ. ಇಲ್ಲಿ ಬೀಡ್ ಇದೆಯಲ್ಲ, ಬೀಡ್ ಪಕ್ಕ ಒಂದ್ಸಲ ತಗೊಂಡು ಆ ಬೀಡಿಂದ ಹೊರಗಡೆ ತೆಗಿತೀನಿ ನೀಡಲು. ಈ ಥರ ತಗೊಳ್ಳಿ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಈ ಥರ ಎಲ್ಲ ಆರ್ಚ್ಗಳು ಕೂಡ ಫೋಲ್ಡ್ ಮಾಡ್ತಾ ಬನ್ನಿ. ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಕಾಟನ್ ಥ್ರೆಡ್ಡಿಂದ. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇಲ್ಲಿ ಕಲರ್ ಕಾಂಬಿನೇಷನ್ ಇದೆಯಲ್ಲ, ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ನೀವು ಜಾಸ್ತಿ ಅಂದರೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನೀವು ವರ್ಕನ್ನು ಹಾಕ್ಸೋದಕ್ಕಿಂತ, ಅಂದರೆ ಸಿಂಪಲ್ ಆಗಿರೋ ಬ್ಲೌಸ್ಗಳಿಗೆ ಹೇಳ್ತಾ ಇರೋದು. ನಿಮಗೆ ವರ್ಕ್ ಹಾಕೋದಕ್ಕೆ ಇಷ್ಟ ಇದ್ದರೆ ಅದನ್ನು ಕೂಡ ಹಾಕ್ಸ್ಕೋಬೋದು. ಸಿಂಪಲ್ ಆಗಿದ್ದರೆ ನೀವೇ ನಿಮ್ಮ ಕೈಯಾರೆ ಮಾಡ್ಕೋತೀವಿ ಅಂದರೆ ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದೇ ಡಿಸೈನನ್ನು ನಾನು ಸ್ಲೀವ್ಸ್ಗೂ ಕೂಡ ಮಾಡಿ ತೋರಿಸ್ತೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ಗಳಿಗೆ ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನೀವು ಒಂದ್ಸಲ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪರ್ಸ್ನಲಿ ನನಗೂ ಕೂಡ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.